ದಿನೇ ದಿನೇ ರೇಪ್ ಕೇಸ್ಗಳು ಜಾಸ್ತಿ ಆಗ್ತಿದೆ ಹೊರತು ಕಮ್ಮಿ ಮಾತ್ರ ಆಗ್ತಾ ಇಲ್ಲ. ಇದು ಯಾವತ್ ನಿಲ್ಲುತ್ತೋ ಅವತ್ ನಮ್ ದೇಶ ಚೆನ್ನಾಗಿರುತ್ತೆ. ಇದಕ್ಕೂ ಮೀರಿ ನಾನ್ ಮಾಡಿರೋದೇ ತಪ್ಪು ಅಂತ ನಿಮ್ಗೆ ಅನ್ಸಿದ್ರೆ ನೀವೇನ್ ಶಿಕ್ಷೆ ಕೊಟ್ರು ಅನ್ಭವಿಸಕ್ ನಾನ್ ಸಿದ್ಧವಾಗಿದ್ದೆ. ನನ್ನ ಬಂಧು ಮಿತ್ರಗಳಿಗೆ ನಮಸ್ಕಾರ ಅಂತ ಹೇಳ್ತಾ ನಾನು ಇಂಪಾರ್ಟೆಂಟ್ ನಿಮ್ಗೆ ಕೇಳಬೇಕು ಹೇಳಬೇಕು. ಏನಿಲ್ಲ, ಒಂದು ನಮ್ಮ ಹೆಣ್ಮಕ್ಳನ್ನ ಕಾಪಾಡೋಕ್ಕೆ ನಾವು ರಕ್ಷಣೆ ಮಾಡೋಕ್ಕೆ ಕೊಲೆ ಮಾಡಿದ್ರೆ ತಪ್ಪ? ಆಸ್ ಪರ್ ಲಾ ನಾವು ರಕ್ಷಣೆಗೆ ಕೊಲೆ ಮಾಡ್ಬೋದು, ಆಸ್ ಪರ್ ಲಾ ಇದೆ. ಸೊ ಇದೇ ಅವರು ಯಾರು ರೇಣುಕಾಸ್ವಾಮಿ ಸರ್ ಪವಿತ್ರ ಗೌಡ ಮ್ಯಾಮ್ನ ಸಾಯಿಸಿದ್ರೆ ಸೊ ಅದು ತಪ್ಪ? ಆವಾಗ ಇವರು ರಕ್ಷಿಸಿದ್ದು ತಪ್ಪ? ಸೊ ಅವಾಗ ಸಾಯಿಸಿದ್ರೆ ರೇಣುಕಾಸ್ವಾಮಿ ಸರ್ ಪವಿತ್ರ ಗೌಡ ಮ್ಯಾಮ್ನ, ಆವಾಗ ಅದು ಕರೆಕ್ಟಾ? ಅದು ಅಲ್ಲದೆ ಹಲವಾರು ಕೋಳಿಗಳನ್ನ ಸಾಯಿಸ್ತಾರೆ. ಸೊ ಅದು ತಪ್ಪ ಅಲ್ವಾ? ಸೊ ಹಂಗಂದ್ರೆ ಕೋಳಿಗಳನ್ನ ಸಾಯಿಸೋದನ್ನ ತಡೀರಿ. ಸೊ ನಾವು ಇದನ್ನ ತಡಿತೀವಿ. ಸೊ ಹೆಣ್ಮಕ್ಳನ್ನ ಕಾಪಾಡೋದು ಯಾವುದೇ ರೀತಿ ತಪ್ಪಲ್ಲ. ಇವಾಗ ನೋಡ್ಬೋದು, ಮಮತಾ ಡೆಪ್ನೆತ್ ಮ್ಯಾಮು ಸತ್ರು ಮುಂಚೆನೇ ತಡಿಬೋದಾಯ್ತಲ್ಲ. ನಮ್ಮ ಸರ್ಕಾರ ಆಗಿರಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರಲಿ ಅಲರ್ಟ್ ಆಗಿದ್ದಿದ್ರೆ ಈ ಮಟ್ಟಕ್ಕೆ ಬರ್ತಾ ಇರಲಿಲ್ಲ. ಸೊ ಸೈಬರ್ ಸೆಂಟರ್ ಅಲರ್ಟ್ ಆಗಿದ್ದಿದ್ರೆ ಇದು ನಡೀತಾ ಇರಲಿಲ್ಲ. ಸೊ ಕಾಲ್ಸ್ ಅಲರ್ಟ್ ಆಗಿದ್ದಿದ್ರೆ ಇಷ್ಟು ಡೇಂಜರಸ್ಗೆ ಅಪಾಯ ಸಿಚುವೇಶನ್ ಬರ್ತಾ ಇರಲಿಲ್ಲ ಯಾರಿಗೂ. ಸೊ ಅಲರ್ಟ್ ಆಗಿರಿ, ಅಲರ್ಟ್ ಮಾಡಿ ಸೈಬರ್ ಕ್ರೈಮ್ನ ಇನ್ನೂ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಯಾವುದೇ ಆಗಲಿ ಪ್ರೈವಸಿನ ಇನ್ನೂ ಸ್ಟ್ರಾಂಗ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಇವರು ನಮ್ಮ ಹೆಣ್ಮಕ್ಳನ್ನ ನಾವು ಕಾಪಾಡೋದಕ್ಕೆ ಸಾಯಿಸಿದ್ದು ಯಾವುದೇ ರೀತಿ ಐ ಥಿಂಕ್ ತಪ್ಪು ಅಲ್ಲ. ನನಗೂ ಅಂದರೆ ಹಂಗೆ ಅನಿಸ್ತಾ ಇದೆಯಲ್ಲ, ಅದು ಕರೆಕ್ಟೇ. ಹೆಣ್ಮಕ್ಳನ್ನ ಕಾಪಾಡೋದು ಪ್ರತಿಯೊಬ್ಬ ನಮ್ಮ ಸಿಟಿಸನ್ನು ನಮ್ಮ ಡ್ಯೂಟಿ ಸಹ. ಅವ್ರು ಮಾಡಿದ್ದು ಯಾವುದೇ ರೀತಿ ತಪ್ಪಲ್ಲ. ಅವ್ರಿಗೆ ಈ ಥರ ಶಿಕ್ಷೆ ಕೊಡೋದು ತುಂಬಾ ತಪ್ಪು. ಸೊ ಅವ್ರು ನಮಗೋಸ್ಕರ ಕಷ್ಟಪಟ್ಟಿದ್ದಾರೆ, ಅವ್ರಿಗೆ ನಾವೆಲ್ಲ ಫೆಸಿಲಿಟೀಸ್ ಮಾಡಿಕೊಡ್ಬೇಕು. ಅವ್ರು ಬಂದಿಲ್ಲ ಅಂದ್ರೂ ಸಹ ನಾವು ಜನತೆ ನಾವು ಇದ್ದೀವಿ, ಬಂಧುಗಳು ನಾವು ಬಿಡಿಸೋಣ ಅಂತ ಕೇಳ್ತಾ ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮ ಮುಂದೆ ಈ ಕ್ವಶನ್ ಇಡ್ತಾ ಇದ್ದೀನಿ ಅಂತ ಕೇಳ್ತಾ ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಬಿ ಸೇಫ್, ಬಿ ಹೆಲ್ತಿ, ಒಳ್ಳೆ ಊಟ ಮಾಡಿ, ಒಳ್ಳೆ ತಗೊಳ್ಳಿ. ಥ್ಯಾಂಕ್ ಯು.